ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನೋಡ್ತಾ ಇದ್ದೀರಿ ಇವತ್ತಿನ ವಿಡಿಯೋದಲ್ಲಿ ಅರ್ಜೆಂಟಾಗಿ ನನಗೆ ಯಾಕೋ ತುಂಬ ದಿನ ಆದಮೇಲೆ ಕರೆದಿರೋ ತಿಂಡಿ ತಿನ್ನಬೇಕು ಅಂತ ಅನ್ನಿಸ್ತು. ಆಫ್ಟರ್ ಲಾಂಗ್ ಬ್ಯಾಕ್ ಅಂತಲೇ ಹೇಳ್ಬೋದು. ಒಂದು 8 ತಿಂಗಳೇ ಆಗಿತ್ತು ಅನ್ಕೋತೀನಿ. ಸೊ 8-9 ತಿಂಗಳೇ ಆಗಿತ್ತು ಕರೆದಿರೋ ತಿಂಡಿ ತಿನ್ನಬೇಕು, ಅದು ಸ್ವೀಟೇ ಆಗಬೇಕು ಅಂತ ಅನ್ನಿಸ್ತು. ಹಾಗಾಗಿ ನನಗೆ ಒನ್ ಆಫ್ ಮೈ ಫೇವ್ರೆಟ್ ಅಂದರೆ ಕರ್ಜಿಕಾಯಿ. ಸೊ ಇದು ಯಾವಾಗಲೂ ನಾನು ಮಾಡ್ಕೊಂಡು ತಿಂತಾಯಿರ್ತೀನಿ ಮನೇಲಿ. ಅಪರೂಪಕ್ಕೆ ಒಂದು 3 ಮಂತ್ಸ್ಗೆ ಒಂದ್ಸಲ ಆದರೂ ಇದು ಮಾಡ್ಕೊಂಡು ತಿಂತೀನಿ ಫ್ರೀ ಇದ್ದಾಗ. ಬಟ್ ಇವಾಗ ಮಗು ಇರೋದ್ರಿಂದ ಆಗ್ತಿಲ್ಲ. ಸೊ ಹಂಗಾಗಿ 8 ತಿಂಗಳು ನಂತರ ನಾನು ಮತ್ತೆ ಕರ್ಜಿಕಾಯಿ ಮಾಡ್ಕೊಂಡು ತಿಂತಾಯಿದ್ದೀನಿ. ಸೊ ನಾನು ಮತ್ತು ಶಾಂತಮ್ಮ ಹೆಲ್ಪ್ ಮಾಡ್ತಾಯಿದ್ದಾರೆ ನನಗೆ. ನೀವು ನೋಡ್ತಿರ್ಬೋದು, ಒಂದು ಸ್ವಲ್ಪ ಕೊಬ್ಬರಿ ಯೂಸ್ ಮಾಡ್ಕೊಂಡಿದ್ದೀನಿ, ಬೆಲ್ಲ. ಮಾಮೂಲಿ ಟೈಮಲ್ಲಾದರೆ ನಾನು ಸಕ್ಕರೆ ಯೂಸ್ ಮಾಡ್ಕೋತಾ ಇದ್ದೆ. ಬಟ್ ಇವಾಗ ಆಲ್ಮೋಸ್ಟ್ 1 ವರ್ಷದವರೆಗೂ ಬೆಲ್ಲನೇ ಯೂಸ್ ಮಾಡಬೇಕಂತ ಹೇಳ್ಬಿಟ್ಟು, ಯಾಕಂದರೆ ಪಾಪುಗೆ ಫೀಡ್ ಮಾಡ್ತಾಯಿದ್ದೀನಲ್ವ. ಸೊ ಬೆಲ್ಲನೇ ಯೂಸ್ ಮಾಡಬೇಕು, ಶುಗರ್ ಅವಾಯ್ಡ್ ಮಾಡೋಣ ಅಂತ ಹೇಳ್ಬಿಟ್ಟು ಸೊ ಬೆಲ್ಲ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದು ನೋಡ್ತಿರ್ಬೋದು, ಕಡಲೆ ಬರುತ್ತಲ್ಲ, ಹುರ್ಗಡ್ಲೆ, ಅದನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. 1 ಹೋಳು ಕೊಬ್ಬರಿ ತೊಗೊಂಡಿರ್ಬೋದು ನಾನು. 1-1.5 ಹೋಳು ಕೊಬ್ಬರಿ ತುರಿದಿಟ್ಕೊಂಡಿದ್ದೀನಿ. ಮತ್ತು ಅದಕ್ಕೆ ತಕ್ಕಾಗಿ ನಿಮ್ಮ ಸಿಹಿಗೆ ಅನುಗುಣವಾಗಿ ಬೆಲ್ಲ ಆ್ಯಡ್ ಮಾಡ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಕಡಲೆ ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಹುರಿದಿಲ್ಲ, ನಾರ್ಮಲಾಗಿ ಹಂಗೆ ಮಿಕ್ಸಿಗೆ ಹಾಕಿ ಪುಡಿ ಮಾಡಿ ಇಟ್ಕೊಂಡಿದ್ದೀವಿ. ಸೊ ಇವಾಗ ರೆಡಿ ಆಯಿತು. ಮತ್ತು ಇದಕ್ಕೊಂಚೂರು ಏಲಕ್ಕಿ ಪುಡಿ ಹಾಕೋಬೇಕು. ತದನಂತರ ಆ ಕಡೆ ನೋಡ್ಬೋದು ನೀವು ಮೈದಾ ಹಿಟ್ಟು ಕಲಸಿಟ್ಟಿದ್ದೀವಿ ಆಲ್ರೆಡಿ. ನಾರ್ಮಲಾಗಿ ನೀವು ಹೆಂಗೆ ಈ ಪೂರಿಗೆಲ್ಲ ಕಲಸಿಟ್ಕೋತೀರೋ ಅದೇ ಥರನೇ ಮಾಮೂಲಿ ಮೈದಾ ಹಿಟ್ಟು, ಅದಕ್ಕೆ ಒಂದು ಚಿಟಿಕೆ ಉಪ್ಪು ಮತ್ತು ನೀರು ಹಾಕಿಬಿಟ್ಟು ಕಲಸಿಟ್ಕೊಂಡಿದ್ದೀವಿ. ಮಾಮೂಲಿ ಈ ಪೂರಿಗೆಲ್ಲ ಗೊತ್ತಿರುತ್ತೆ ಅಂದ್ಬಿಟ್ಟು ಅದನ್ನೇ ನಾನು ವೀಡಿಯೋ ಮಾಡೋಕ್ಕೋಗಲಿಲ್ಲ. ಸೊ ಇವಾಗ ಅದು ಏನಿತ್ತೋ ಅದು ಒಳಗಡೆ ಫಿಲ್ ಮಾಡ್ತೀವಲ್ಲ, ಹೂರ್ಣ ಅಂತಲೇ ಹೇಳ್ಬೋದು. ಅದಕ್ಕೆ ಏಲಕ್ಕಿ ಪುಡಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಏಲಕ್ಕಿ ಪುಡಿ ಮಾಡಿಟ್ಕೊಂಡಿದ್ನಲ್ಲ, ಸೊ ಅದನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟ್ ಅದಾದಮೇಲೆ ಶಾಂತಮ್ಮ ಎಲ್ಲ ಉಂಡೆ ಮಾಡಿ ಇಟ್ಟಿದ್ದಾರೆ. ಇವಾಗ ಅವರೇ ಒತ್ತು ಕೊಡ್ತಾರೆ. ಸೊ ನಾನು ಫೋಲ್ಡ್ ಮಾಡಿ ಎಣ್ಣೆಲಿ ಕರಿಯೋ ಥರ. ಇದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ಸೊ ಗೊತ್ತಿಲ್ಲದಿರೋರಿಗೆ ಯೂಸ್ ಆಗಲಿ ಅಂತ ಹೇಳ್ಬಿಟ್ಟು ಇದೊಂದು ವಿಡಿಯೋ ಕ್ಲಿಪ್ಪಿಂಗ್ ಮಾಡ್ಕೊಂಡ್ವಿ. ಸೊ ನೋಡ್ತಾ ಇರ್ಬೋದು, ಎಮ್ಮಿಯಾಗಿರುತ್ತೆ. ಹೊರಗಡೆ ತರಿಸ್ಕೋಬೋದು, ಸಿಗುತ್ತೆ ತಿಂಡಿ ಅಂಗಡಿಗಳಲ್ಲಿ. ಆದರೆ ಏನಂದರೆ 60 ರೂಪೀಸ್ ಏನೋ ಪ್ಯಾಕೆಟು, 10 ಪೀಸೇನೋ ಇರುತ್ತೆ. ಬಟ್ ಏನಂದರೆ ಈ ಎಳ್ಳು ಹಾಕ್ಬಿಟ್ಟಿರ್ತಾರೆ. ಸೊ ನಾನು ಈ ಟೈಮಲ್ಲಿ ಎಳ್ಳು ತಿನ್ನೋಂಗಿಲ್ಲ, ಯಾಕಂದರೆ ಇನ್ನೂ ಬ್ರೆಸ್ಟ್ ಫೀಡಿಂಗ್ ಮಾಡ್ತಾಯಿದ್ದೀನಿ ನಾನು ವಿಸ್ಮಯಾಗೆ. ಸೊ ಹಂಗಾಗಿ ಎಳ್ಳು ತಿನ್ನೋಂಗಿಲ್ಲ. ಹಂಗಾಗಿ ಎಳ್ಳನ್ನ ಅವಾಯ್ಡ್ ಮಾಡಬೇಕಲ್ಲ. ಸೊ ಮನೇಲೇ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮನೇಲೇ ಮಾಡ್ಕೊತಿದ್ವಿ. ಆಲ್ಮೋಸ್ಟು ಮನೇಲಿ ಮಾಡದಿರೋಕ್ಕಾಗ್ದಿಲ್ಲ ಅಂದಾಗ ಹೊರಗಡೆ ತರಿಸ್ಕೊಂಡು ತಿಂತಿದ್ದೆ ನಾರ್ಮಲ್ ಟೈಮಲ್ಲಾದರೆ. ಬಟ್ ಇವಾಗ ತಿನ್ನೋಕ್ಕಾಗಲ್ವಲ್ಲ. ಸೊ ಆ ಕಡೆ ನೋಡ್ಬೋದು ನೀವು, ಫಾಸ್ಟಾಗಿ ಈ ಕಡೆ ಶಾಂತಮ್ಮ ಒತ್ತಿ ಹಾಕ್ತಾಯಿದ್ದಾರೆ. ಆ ಕಡೆ ನಾನು ಎಣ್ಣೆ ಕಾಯಕ್ಕೆ ಇಡ್ತಾಯಿದ್ದೀನಿ. ಈ ಥರ ನಡೀತಾ ಇದೆ ಕೆಲಸ. ಬಟ್ ಇದು ಏನು ಗೊತ್ತಾ, ಕರ್ಜಿಕಾಯಿ ಮಾಡೋಕ್ಕೆ ಒಬ್ಬರು ಇದ್ದರೆ ಕಷ್ಟ ಆಗುತ್ತೆ. ಅದು ಫೋಲ್ಡ್ ಮಾಡಬೇಕು, ಒತ್ತಬೇಕು, ಮತ್ತು ಫಿಲ್ ಮಾಡಬೇಕು. ಮತ್ತು ಅದೆಲ್ಲ ಒಂಚೂರು ಒಡೆದೋಗಂಗಿಲ್ಲ. ಒಡೆದೋದ್ರೆ ಇಡೀ ಎಣ್ಣೆನೇ ಹಾಳಾಗಿಬಿಡುತ್ತೆ. ಅದೆಲ್ಲ ಒಳಗಡೆ ಏನು ಹೂರ್ಣ ತುಂಬಿರ್ತೀವೋ ಅದು ಫಿಲ್ಲಿಂಗ್ ಆಚೆ ಬಂದುಬಿಟ್ರೆ, ನಾವು ಫೋಲ್ಡಿಂಗ್ ಸರಿಯಾಗಿ ಮಾಡಿಲ್ಲ ಅಂದರೆ ಫಿಲ್ಲಿಂಗ್ ಆಚೆ ಬಂದುಬಿಡುತ್ತೆ. ಆಚೆ ಬಂದುಬಿಟ್ಟಾಗ ಎಣ್ಣೆ ಫುಲ್ ಹಾಳಾಗಿಬಿಡುತ್ತೆ. ನಂಗೆ ಫಸ್ಟ್ ಟೈಮ್ ಮಾಡೋಕ್ಕೆ ಹೋದಾಗ ಹಾಗೆ ಆಗಿತ್ತು. ನನಗೆ ಅಷ್ಟಾಗಿ ಗೊತ್ತಿರಲಿಲ್ಲ. ನಮ್ಗೆ ಯಾವಾಗಲೂ ನಮ್ಮ ಅಜ್ಜಿ ಮಾಡಿಕೊಡೋರು. ಬೇಸಿಗೆ ರಜೆ ಬಂದರೆ ರವೆ ಉಂಡೆ, ಚಕ್ಲಿ, ಮತ್ತು ಈ ಕರ್ಜಿಕಾಯಿ, ಕೋಡುಬಳೆ, ಇವೆಲ್ಲ ನಮ್ಮ ಅಜ್ಜಿ ಬೇಸಿಗೆ ರಜದಲ್ಲಿ ನಮ್ಗೆ ಮಾಡಿಕೊಡೋರು. ತಿಂಡಿ ಕೇಳ್ತಾರೆ ಮಕ್ಕಳು ಅಂದ್ಬಿಟ್ಟು ನಾವು ಊರಿಗೆ ಹೋಗ್ಬಿಡ್ತಾಯಿದ್ವಿ ಬೇಸಿಗೆ ರಜಕ್ಕೆಲ್ಲ. ನಮ್ಮ ಅಜ್ಜಿ ಮಾಡಿಕೊಡ್ತಿದ್ರು. ಸೊ ಅವ್ರು ಮಾಡಿದಾಗ ನಾನು ನೋಡ್ಕೊಂಡಿರ್ತಾಯಿದ್ದೆ. ಹಂಗೆ ನಾನು ಟ್ರೈ ಮಾಡೋಕ್ಕೆ ಹೋದೆ. ಆವತ್ತು ಫಸ್ಟ್ ಟೈಮ್ ಅಲ್ವಾ, ಗೊತ್ತಾಗಿಲ್ಲ. ನೋಡಿ, ಅದು ಇವಾಗ ನಾವೇನು ಒತ್ತುತ್ತೀವೋ ಅದನ್ನು, ಆ ಮೋಲ್ಡ್ ಇದೆಯಲ್ಲ, ಕರ್ಜಿಕಾಯಿ ಮಾಡೋ ಮೋಲ್ಡ್, ಅದಕ್ಕೆ ಒಳಗಡೆ ಹೂರ್ಣ 1 ಸ್ಪೂನ್ ಹಾಕ್ಬಿಟ್ಟು, ಅದು ನಾವು ಎಣ್ಣೆ ಹಾಕ್ಕೊಂಡು ಒತ್ತುತ್ತಿರೋದ್ರಿಂದ ಹಸಿಟ್ಟು ಹಾಕ್ಕೊಂಡು ಒತ್ತಿದ್ರೆ ನೀವು ಫಿಲ್ ಮಾಡ್ಬೇಕಾದ್ರೆ ಸೈಡಲ್ಲಿ ಬರುತ್ತೆ ನೋಡಿ, ಅದು ಆವಾಗ ಒಂಚೂರು ಎಣ್ಣೆ ಹಾಕ್ಕೊಬೇಕು. ಆವಾಗ ಗಟ್ಟಿಯಾಗಿ ಅಂಟ್ಕೊಳ್ಳುತ್ತೆ, ಫುಲ್ ಎಲ್ಲನೂ ಕವರ್ ಆಗುತ್ತೆ. ನಾವು ಎಣ್ಣೆ ಹಾಕ್ಕೊಂಡು ಡೈರೆಕ್ಟ್ ಒತ್ತುತ್ತಾ ಇರೋದ್ರಿಂದ ಅದು ಮೆತ್ತಿಗಿದೆ, ಕ್ಲೀನಾಗಿ ಅಂಟ್ಕೊಂಡ್ಬಿಡ್ತಾ ಬಿಡ್ತಾ ಇಲ್ಲ. ಹಂಗಾಗಿ ನಾವು ಏನು ಎಣ್ಣೆ ಹಾಕ್ಕೊಳಕ್ಕೆ ಹೋಗಿಲ್ಲ. ಒಟ್ಟಿನಲ್ಲಿ ಇದು ಏನಂದರೆ ಫುಲ್ಲು ಸುತ್ತಲೂ ಕವರ್ ಮಾಡಿದ್ರೆ ಎಣ್ಣೆನೂ ಹಾಳಾಗಲ್ಲ ಮತ್ತು ಚೆನ್ನಾಗೂ ಇರುತ್ತೆ. ಮತ್ತು ಇದನ್ನು ಕೈಲೂ ಮಾಡ್ಕೋಬೋದು. ಇವಾಗ ಏನು ಶಾಂತಮ್ಮ ಒತ್ತುತ್ತಿದ್ದಾರೋ ಅದೇ ಚಪಾತಿ ಮಣೆ ಮೇಲೆ ಒಂದು ಇಕ್ಬಿಟ್ಟು ಅದರೊಳಗೆ ಏನಿದೆಯೋ ಫಿಲ್ಲಿಂಗ್ ಮಾಡಿದ್ದೀವಲ್ಲ ಹೂರ್ಣ, ಅದನ್ನು ತುಂಬಿಟ್ಟು ಸುತ್ತಲೂ ಈ ಮ್ಯಾಗಿ ಸ್ಪೂನ್ ಬರುತ್ತೆ ನೋಡಿ, ಅದರಲ್ಲೂ ನೀವು ಶೇಪ್ ಕೊಟ್ಕೊತಾ ಹೋದರೆ
ಆವಾಗ ನಿಮ್ಗೆ ಯಾವ ಸೈಜ್ ಇದು ತುಂಬ ಚಿಕ್ಕದಾಗುತ್ತೆ. ಇದು ನಾವು ಮೋಲ್ಡಲ್ಲಿ ಮಾಡ್ತೀವಿ ಅನ್ನೋದಾದರೆ, ಕರ್ಜಿಕಾಯಿ ಮೋಲ್ಡಲ್ಲಿ ಮಾಡ್ತೀವಿ ಅನ್ನೋದಾದರೆ, ಅದು ಪ್ಲಾಸ್ಟಿಕ್ದು ನಾನು ರೆಡ್ ಕಲರ್ ಯೂಸ್ ಮಾಡ್ತಿದ್ದೀನಲ್ಲ, ಅದ್ರಲ್ಲಿ ಮಾಡ್ತೀನಿ ಅಂದರೆ ತುಂಬ ಚಿಕ್ಕದಾಗುತ್ತೆ. ನಾವು ನಾರ್ಮಲಾಗಿ ನಮ್ಗೆ ದೊಡ್ಡದಾಗಿ ಬೇಕು, ನಮ್ಗೆ ಜಾಸ್ತಿ ಟೈಮ್ ಇಲ್ಲ ಅನ್ನೋದಾದರೆ ನಾನು ಒಂದೊಂದು ಸತಿ ಏನು ಮಾಡ್ತೀನಿ, ಚಪಾತಿ ಹಿಟ್ಟು ಮಾಮೂಲಿ ಪೂರಿ ಸೈಜಿಗೆ ಮಾಡಿಕೊಂಡು ಅದರೊಳಗೆ ಹೂರಣ ಫಿಲ್ ಮಾಡಿಬಿಟ್ಟು ಆವಾಗ ಎರಡೆರಡು ಕರ್ಜಿಕಾಯಿ ಒಂದೊಂದೇ ಆಗಿಬಿಡುತ್ತೆ, ಅಷ್ಟು ದೊಡ್ಡ ಕರ್ಜಿಕಾಯಿ ಆಗುತ್ತೆ. ಅದು ಇನ್ನೊಂದು ಸತಿ ನಾನು ಯಾವಾಗಾದರೂ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನೋಡಿ. ಇದು ನೋಡ್ಬೋದು, ಹಾಕಿದಾಗ ಐ ಫ್ಲೇಮ್ ಇಟ್ಕೊಳ್ಳಿ, ಆಮೇಲೆ ಸಣ್ಣ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ. ಮೇಲ್ಗಡೆ ಎಲ್ಲ ಕ್ರಿಸ್ಪಿಯಾಗಿ, ಒಳಗಡೆ ಎಲ್ಲ ಒಂಥರ ಸ್ವೀಟ್ನೆಸ್ ಆಗಿ ಸಖತ್ತಾಗಿರುತ್ತೆ. ಏನಿಲ್ಲ ಅಂದರೆ ಒಂದು 15-20 ದಿನ ಇಟ್ಕೊಂಡು ತಿನ್ಬೋದು. ಏರ್ ಟೈಟ್ ಕಂಟೈನರ್ಗೆ ಹಾಕಿ ಇಟ್ಕೊಂಡ್ಬಿಟ್ರೆ ನೀವು ಒಂದು 15-20 ದಿನ ಒಳ್ಳೆ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ನೋಡಿ ಎಷ್ಟು ಕರ್ಜಿಕಾಯಿ ಆಗಿದೆ. ನಾವು ತೊಗೊಂಡಿದ್ದು ಒಂದು 1/4 kg ಮೈದಾ ಹಿಟ್ಟೇನೋ ಒಂದು 20 ಕರ್ಜಿಕಾಯಿ ನಮಗೆ ಸಿಕ್ತು. ಸೊ ಸಖತ್ತಾಗಿತ್ತು, ಟೇಸ್ಟ್ ಮಾತ್ರ ಯಮ್ಮಿ ಅಂತಲೇ ಹೇಳ್ಬೋದು. ಸೊ ಇವಾಗ ಟಿಫನಿಗೆ ನಾನು ಎಗ್ ರೈಸ್ ಮಾಡ್ತಾಯಿದ್ದೀನಿ ಅರ್ಜೆಂಟಾಗಿ. ಸೊ ನೋಡ್ಬೋದು, ಒಂದು ಬಾಣಲಿ ಇಟ್ಕೊಂಡಿದ್ದೀನಿ, ಅದಕ್ಕೆ ಒಂದು ಸ್ವಲ್ಪ ಈರುಳ್ಳಿ ಹಾಕೋತಾ ಇದ್ದೀನಿ. ಏನಂದರೆ ಆ್ಯಕ್ಚುಲಿ ಈ ಥರ ಸ್ನ್ಯಾಕ್ಸ್ ಮಾಡಬೇಕಾದ್ರೆ ನಾವು ಬೆಳಿಗ್ಗೆನೇ ಶುರು ಮಾಡ್ಕೊಂಬಿಡ್ತೀವಿ, ಸಾಯಂಕಾಲ ಮಧ್ಯಾಹ್ನ ಆ ಥರ ಮಾಡೋಕ್ಕೆ ಹೋಗಲ್ಲ. ಆಲ್ಮೋಸ್ಟ್ ಬೆಳಿಗ್ಗೆನೇ ಶುರು ಮಾಡ್ಕೊಬಿಡ್ತೀವಿ. ಸೊ ಬೆಳಿಗ್ಗೆನೇ ನಾನು ಶಾಂತಮ್ಮ ಮಾಡೋಕ್ಕೆ ಶುರು ಮಾಡ್ಕೊಂಬಿಟ್ಟಿದ್ವಿ. ನಮ್ಮ ಪಾಪು ಸ್ವಲ್ಪ ನಿದ್ದೆ ಮಾಡ್ತಿದ್ಲು, ಎದ್ದೇಳೋದೇ ಒಂದು 11 ಗಂಟೆ ಮೇಲೆ. ನಾವು ಕರ್ಜಿಕಾಯಿ ಮಾಡ್ತಾ ಲೇಟಾಗೋಯ್ತು. ಸೊ ಚಂದಕ್ಕೆ ಟಿಫನ್ ಕೊಡಬೇಕಿತ್ತು. ಅರ್ಜೆಂಟಾಗಿ ಯಾವ ಟಿಫನ್ ಆಗುತ್ತೋ ಅದನ್ನು ಮಾಡಿ ಕೊಟ್ಬಿಡೋಣ ಅಂದ್ಬಿಟ್ಟು ಎಗ್ ರೈಸ್ ಮಾಡ್ತಾಯಿದ್ದೆ. ಸೊ ಫಸ್ಟು ನೋಡಿದ್ರಲ್ಲ ನೀವು, ಎಣ್ಣೆ ಹಾಕ್ಕೊಂಡೆ, ಅದಾದಮೇಲೆ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿರೋದು ಹಾಕ್ಕೊಂಡೆ. ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ಸೊ ಹಸಿ ಸ್ಮೆಲ್ ಹೋದ್ಮೇಲೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿನ ಕತ್ರಿಲಿ ಕಟ್ ಮಾಡಿ ಹಾಕೋತಿದ್ದೀನಿ. ನಿಮಗೆ ಹಸಿಮೆಣ್ಸಿನ್ಕಾಯಿ ಬೇಡ ಅನ್ನೋದಾದರೆ ಚಿಲ್ಲಿ ಪೌಡ್ರ್ ಆ್ಯಡ್ ಮಾಡ್ಕೋಬೋದು. ನಾನು ಚಿಲ್ಲಿ ಪೌಡ್ರೂ ಹಾಕ್ತೀನಿ, ಸ್ವಲ್ಪ ಹಸಿಮೆಣ್ಸಿನ್ಕಾಯಿನೂ ಆ್ಯಡ್ ಮಾಡ್ಕೋತೀನಿ. ಜಾಸ್ತಿ ಎಲ್ಲದಕ್ಕೂ ನಾನು ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡೋಕ್ಕೋಗಲ್ಲ, ಬೇಕಾಗಿರೋದಕ್ಕೆ ಮಾತ್ರ ಯೂಸ್ ಮಾಡ್ಕೋತೀನಿ. ಇವಾಗ ನೋಡ್ಬೋದು, ನಮಗೆ ಎಷ್ಟು ಬೇಕೋ, ಎಷ್ಟು ಜನಕ್ಕೆ ಮಾಡ್ತಿದ್ದೀವೋ, ಎಷ್ಟು ರೈಸ್ ಇದೆಯೋ ಅದ್ರ ಮೇಲೆ ಡಿಪೆಂಡಾಗಿ ನಿಮಗೆ ಜಾಸ್ತಿ ಮೊಟ್ಟೆ ಸಿಗಬೇಕಂದ್ರೆ ನೀವು ಜಾಸ್ತಿ ಮೊಟ್ಟೆ ಆ್ಯಡ್ ಮಾಡ್ಕೋಬೋದು. ಇಲ್ಲ ನಾರ್ಮಲ್ ಅನ್ನೋದಾದರೆ ನಾರ್ಮಲಾಗಿ ಒಂದು 5-6 ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ 6 ಮೊಟ್ಟೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ನಾನು ಫ್ರೆಶ್ಶಾಗಿ ಮೊಟ್ಟೆ ತರಿಸಿದ್ದೆ, ಹಂಗಾಗಿ ನಾನು ಸಪ್ರೇಟ್ ಬೌಲಿಗೆ ಏನು ಹಾಕ್ಕೊಳ್ಳಿಲ್ಲ. ನೀವು ಒಂದು ಸತಿ ಯಾವುದಾದ್ರೂ ಮನೇಲಿ ಏನಾದರೂ ಇಟ್ಟಿದ್ದು ಎಗ್ ರೈಸ್ ಮಾಡ್ತೀನಿ ಅಂದರೆ ಸಪ್ರೇಟ್ ಬೌಲಿಗೆ ಫಸ್ಟು ಮೊಟ್ಟೆನ ಒಡೆದು ಹಾಕ್ಕೊಳ್ಳಿ. ಯಾಕಂದರೆ ಮೊಟ್ಟೆ ಒಂದೊಂದು ಒಳಗಡೆನೇ ಕೆಟ್ಟೋಗೋ ಚಾನ್ಸಸ್ ಕೆಟ್ಟೋಗ್ಬಿಟ್ಟಿರುತ್ತೆ. ಸೊ ಹಂಗಾಗಿ ಹೇಳ್ತಾ ಇದ್ದೀನಿ. ಸೊ ನಾನು ಆವಾಗ ತಾನೇ ತರಿಸಿದ್ನಲ್ಲ, ಸೊ ನನಗೆ ಫ್ರೆಶ್ಶಾಗೆ, ಯಾಕಂದರೆ ಅಲ್ಲಿ ಒಂದು ಅಂಗಡಿ ಇದೆ, ಅಲ್ಲಿ ಫ್ರೆಶ್ಶಾಗೆ ಬರುತ್ತೆ ಮೊಟ್ಟೆ ಅಂತ ಹೇಳ್ಬಿಟ್ಟು ನನಗೊಂದು ನಂಬಿಕೆ. ಸೊ ಹಂಗಾಗಿ ನಾನು ಡೈರೆಕ್ಟ್ ಬಾಣಲಿಗೆ ಒಡೆದು ಹಾಕ್ತೆ ಮೊಟ್ಟೆನ. ನೀವು ನೋಡ್ತಿರ್ಬೋದು, ಈ ಮೂಮೆಂಟಲ್ಲೇ ನೀವು ಮೊಟ್ಟೆ ಒಡೆದು ಹಾಕಿದ್ಮೇಲೆ ನಿಮಗೆ ದಪ್ಪಕ್ಕೆ ಮೊಟ್ಟೆ ಬಾಯಿಗೆ ಸಿಗಬೇಕಂದ್ರೆ ಜಾಸ್ತಿ ಅನ್ನದ ಕೈ ಹಾಕ್ಕೊಂಡು ತಿರುಗ್ಸೋಕೆ ಹೋಗ್ಬೇಡಿ, ಹಾಗೆ ಬಿಟ್ಬಿಡಿ. ಇಲ್ಲ ನನಗೆ ಸಣ್ಣದಾಗಿರಲಿ ಅಂದರೆ ಜಾಸ್ತಿ ಅನ್ನದ ಕೈಯಲ್ಲಿ ತಿರುಗಿಸ್ತಾ ಇರಿ, ಅವಾಗ ಸಣ್ಣಗೆ ಮೊಟ್ಟೆ ಪೀಸ್ ಆಗಿಬಿಡುತ್ತೆ. ಈಗ ನೋಡ್ತಿರ್ಬೋದು, ಸ್ವಲ್ಪ ರೆಡ್ ಚಿಲ್ಲಿ ಸಾಸು ಮತ್ತು ಟೊಮೆಟೊ ಸಾಸು ಮತ್ತು ಇದು ಬ್ಲ್ಯಾಕ್ ಪೆಪ್ಪರ್ ಪೌಡ್ರು ಅಂದರೆ ಕರಿಮೆಣಸಿನ ಪುಡಿ, ಸ್ವಲ್ಪ ಲೈಟಾಗಿ ಗರಂ ಮಸಾಲ, ಸ್ವಲ್ಪ ಚಿಕನ್ ಮಸಾಲ, ತದನಂತರ ಇದು ಫ್ರೈಡ್ ರೈಸ್ ಮಸಾಲ, ಇಷ್ಟನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಅದು ನಿಮ್ಮ ಹತ್ರ ಅವೈಲೇಬಲ್ ಇದ್ದರೆ ಫ್ರೈಡ್ ರೈಸ್ ಮಸಾಲ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲಾಂದ್ರೇನು ಬೇಡ. ನೋಡ್ತಾ ಇರ್ಬೋದು, ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಎಂತಕ್ಕೆ ಅಂದರೆ ನಮಗೆ ಟೇಸ್ಟಿಗೆ. ಇದು ಯಾವುದು ಪೌಡ್ರ್ ಹಾಕ್ದಿರ, ಜಸ್ಟ್ ನೀವು ಕರಿಮೆಣಸಿನ ಪೌಡ್ರು ಮತ್ತು ಅಂದರೆ ಕಾಳು ಮೆಣಸು ಬರುತ್ತೆ ನೋಡಿ, ಬ್ಲ್ಯಾಕ್ ಪೆಪ್ಪರ್ ಪೌಡರ್, ಅದನ್ನು ಆ್ಯಡ್ ಮಾಡಿಕೊಂಡು, ಮತ್ತು ಈಗ ನಾನು ರೆಡ್ ಚಿಲ್ಲಿ ಪೌಡರ್ ಆ್ಯಡ್ ಮಾಡಿದೆ. ಸೊ ಇದನ್ನು ಆ್ಯಡ್ ಮಾಡಿಕೊಂಡು ಇಷ್ಟೇ ಹಾಕಿದ್ರು, ಒಂಚೂರು ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಂಬಿಟ್ರೆ ತುಂಬ ಟೇಸ್ಟಾಗಿರುತ್ತೆ. ಇನ್ನೂ ಜಾಸ್ತಿ ಟೇಸ್ಟ್ ಬೇಕು, ನಮ್ಮ ಹತ್ರ ಅವೈಲೇಬಲ್ ಇದೆ ಅಂದರೆ ಗರಂ ಮಸಾಲ, ರೆಡ್ ಚಿಲ್ಲಿ ಸಾಸು ಅವೆಲ್ಲ ಹಾಕ್ಕೊಳ್ಳಿ. ನಾನು ಸೋಯಾ ಸಾಸು ಮತ್ತು ಇನ್ನೊಂದು ವೆನೆಗರ್ ಬರುತ್ತಲ್ಲ, ಅದು ನಾನು ಯೂಸ್ ಮಾಡಲ್ಲ, ಯಾಕಂದರೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ, ಹಂಗಾಗಿ ನಾನು ಯೂಸ್ ಮಾಡಲ್ಲ. ಈಗ ನೋಡ್ತಿರ್ಬೋದು ನೀವು, ಸ್ವಲ್ಪ ಅನ್ನ ಮಾಡಿ ಪಾತ್ರೆ ಇಟ್ಕೊಂಡಿದ್ದೆ. ನೀವು ಆಲ್ಮೋಸ್ಟ್ ಈ ಥರ ಎಲ್ಲ ಎಗ್ ರೈಸು, ಚಿತ್ರಾನ್ನ ಈ ಥರ ಎಲ್ಲ ಮಾಡ್ತೀನಿ, ಪುಳಿಯೋಗರೆ ಅಂದಾಗ ನೀವು ಪಾತ್ರೆಯಲ್ಲಿ ಅನ್ನ ಮಾಡಿದ್ರೆ ತುಂಬ ಚೆನ್ನಾಗಾಗುತ್ತೆ. ಅದರಲ್ಲೂ ಬಸಿದ್ರಂತೂ ಇನ್ನೂ ಉಡುಳಿಯಾಗಿ ಅನ್ನ ಆಗಿರುತ್ತೆ. ನಾನು ಹಂಗೆ ನೀರಿಟ್ಟು ಪೊಂಗಿಸಿದ್ದೆ. ಸೊ ಎಷ್ಟು ಚೆನ್ನಾಗಿ ರೈಸ್ ಆಗಿತ್ತು ನೋಡಿ. ಆಲ್ರೆಡಿ ರೈಸಿಗೆ ಇಟ್ಟು ಅದು ಸ್ವಲ್ಪ ಆರಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀವಿ. ಈ ಟೈಮಲ್ಲಿ ನೀವು ಟೇಸ್ಟು ನೋಡಿಬಿಟ್ಟು ನಿಮಗೆ ಉಪ್ಪು ಕಡಿಮೆ ಇದ್ದರೆ ಆ್ಯಡ್ ಮಾಡ್ಕೋಬೋದು. ನಾನು ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟು ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿಟ್ಟು ನೀವು ಆ್ಯಡ್ ಮಾಡ್ಕೋಬೋದು.
ಕೊತ್ತಂಬರಿ ಸೊಪ್ಪನ್ನ ಸಣ್ಣ ಸಣ್ಣ ಕಟ್ ಮಾಡ್ಕೊಂಡು ಆ್ಯಡ್ ಮಾಡ್ಕೊಬೋದು. ಮತ್ತು ಸ್ಪ್ರಿಂಗ್ ಆನಿಯನ್ ಬರುತ್ತೆ ನೋಡಿ, ಅದನ್ನು ನಿಮ್ಮ ಹತ್ರ ಅವೈಲೇಬಲ್ ಇತ್ತಂದರೆ ಅದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಈರುಳ್ಳಿ ಹಾಕ್ತಿರಲ್ಲ ಆವಾಗಲೇ ಬೇಕಾದ್ರೆ ಆ್ಯಡ್ ಮಾಡಿದ್ರೆ ಅದು ಒಂಥರ ಟೇಸ್ಟ್ ಇನ್ನೂ ಚೆನ್ನಾಗಿ ಕೊಡುತ್ತೆ ಎಗ್ ರೈಸ್ಗೆ. ಮತ್ತು ನೀವು ಇನ್ನೂ ಕ್ಯಾಬೇಜ್ ಇದೆಯಲ್ಲ ಎಲೆಕೋಸು ಅದನ್ನು ಬೇಕಾದರೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಈರುಳ್ಳಿ ಹಾಕೋ ಟೈಮಿಗೆ ಹಾಕಿ ಅದರಲ್ಲೂ ನೀವು ಎಗ್ ರೈಸ್ ಮಾಡ್ಕೋಬೋದು. ಬಟ್ ನಾನು ಸಿಂಪಲ್ಲಾಗಿ ಅರ್ಜೆಂಟಾಗಿ ಮಾಡ್ತಿರೋದ್ರಿಂದ ಇಷ್ಟು ಐಟಮ್ ಆ್ಯಡ್ ಮಾಡಿ ಎಗ್ ರೈಸ್ ಮಾಡಿದ್ದೀನಿ. ನೀವು ತರಕಾರಿ ಹಾಕಿನೂ ಮಾಡ್ಕೋತೀನಿ ಅನ್ನೋದಾದರೆ ಎಲೆಕೋಸು ಹಾಕ್ಕೊಂಡು ಮಾಡ್ಕೋಬೋದು. ಇವಾಗ ಚಂದುಗೆ ಬ್ರೇಕ್ಫಾಸ್ಟು ಕೊಟ್ಟು ಕಳಿಸ್ಬೇಕು. ಸೊ ತುಂಬ ಚೆನ್ನಾಗಾಗಿತ್ತು. ಮತ್ತು ಅವ್ರಿಗೆ ಎಗ್ ರೈಸ್ ಇತ್ತಂದರೆ ಮೇಲ್ಗಡೆ ಸಣ್ಣ ಸಣ್ಣದಾಗಿ ಈರುಳ್ಳಿ ಕಟ್ ಮಾಡಿ ಹಾಕಲೇಬೇಕು, ಆವಾಗಲೇ ಅವ್ರಿಗೆ ಇಷ್ಟ ಆಗ್ಬೋದು. ಸೊ ನೋಡ್ಬೋದು, ಇದು ಶಾಂತಮ್ಮಂಗೆ ಹಾಕ್ಕೊಡ್ತಾಯಿದ್ದೀನಿ. ತದನಂತರ ಅವ್ರಿಗೆ ಬಾಕ್ಸಿಗೆ ಹಾಕಿ ಶಾಪಿಗೆ ಕೊಟ್ಟು ಕಳಿಸ್ದೆ. ಸೊ ಅವ್ರು ತೊಗೊಂಡೋದ್ರು. ಎಷ್ಟು ಚೆನ್ನಾಗಿತ್ತು ಗೊತ್ತಾ, ಟೇಸ್ಟ್ ಅಂತೂ ಯಮ್ಮಿ ಸೂಪರ್ ಅಂತಲೇ ಹೇಳ್ಬೋದು. ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗೆ. ಸೊ ಇದು ನೋಡ್ಬೋದು, ನಾನು ಆನ್ಲೈನಲ್ಲಿ ಇದು ಗ್ರೋಸರಿ ಅಂದರೆ ಈಗ ಎಮರ್ಜೆನ್ಸಿಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಐಟಮ್ ಆರ್ಡ್ರ್ ಮಾಡಿದ್ದೆ. ಚಿಕನ್ನು, ಖಾರ ಬನ್ನು ಮತ್ತು ಈ ಥರ ಇದು ಖಾರ ಬನ್ ಅಂತೂ ಸಖತ್ತಾಗಿತ್ತು ಟೇಸ್ಟು. ಮತ್ತು ಮಾಮೂಲಿ ಸ್ವೀಟ್ ಬನ್ನು ಕಾಫಿ ಟೀಗೆ ಅಂತೇಳ್ಬಿಟ್ಟು, ಮತ್ತು ಇದು ಮಧ್ಯಾಹ್ನಕ್ಕೆ ನಾನ್ ವೆಜ್ ಮಾಡೋಣ ಅಂತೇಳ್ಬಿಟ್ಟು ಸುಮಾರು ಇಲ್ಲಿ 1.5 kg ನಾನು ಚಿಕನ್ ಆರ್ಡ್ರ್ ಮಾಡಿದ್ದೆ. ನಿಜವಾಗ್ಲೂ ಚಿಕನ್ ಪೀಸ್ ಅಂತೂ ನಾನು ನಿಮ್ಗೆ ತೋರಿಸ್ತೀನಿ, ಸಖತ್ತಾಗಿತ್ತು. ನಂದೂಸಿಂದ ತರಿಸಿದ್ದೆ, ಇನ್ಸ್ಟಾಮಾರ್ಟಲ್ಲೇನೋ ನಾನು ಆರ್ಡ್ರ್ ಮಾಡಿದ್ದೆ. ತುಂಬ ಚೆನ್ನಾಗಿತ್ತು ಮತ್ತು ನನಗೆ ಆಫರ್ ಪ್ರೈಸಲ್ಲೇ ಸಿಕ್ಕಿತ್ತು. ಲೋಕಲ್ ಶಾಪ್ಗಿಂತ 1 kgಗೆ ಒಂದು 20 ರೂಪೀಸೋ 15 ರೂಪೀಸೋ ಕಡಿಮೆಗೆ ಸಿಕ್ಕಿತ್ತು. ಬಟ್ ನೋಡಿ ಎಷ್ಟು ಫ್ರೆಶ್ ಆಗಿದೆ. ಮತ್ತು ಇದು ಏನಿದು ಸ್ಕಿನ್ ಔಟ್ ಚಿಕನ್, ಇದು ಸಕ್ಕತ್ತಾಗಿತ್ತು. ಲೆಗ್ ಪೀಸ್ ಒಂದು 3 ಪೀಸ್ ಹಾಕ್ಸಿದ್ವಿ. ಇದರಲ್ಲಿ ಸ್ವಲ್ಪ ಕಬಾಬ್ ಮಾಡಿ, ಸ್ವಲ್ಪ ಬಿರಿಯಾನಿ ಮಾಡಿ, ಸ್ವಲ್ಪ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮಧ್ಯಾಹ್ನಕ್ಕೆ ಮಾಡಬೇಕು. ಸೊ ಅದು ವೀಡಿಯೋ ಕ್ಲಿಪ್ಪಿಂಗ್ ನಾನು ಮಾಡ್ಕೊಳಕ್ಕೆ ಹೋಗಲಿಲ್ಲ. ಅಷ್ಟರಲ್ಲಿ ನಾನು ಪಾಪುನು ನೋಡಿಕೊಂಡು, ಶಾಂತಮ್ಮ ಸ್ನಾನಕ್ಕೆ ಹೋಗಿದ್ರು. ಆ ಟೈಮಲ್ಲಿ ಪಾಪುನ ನೋಡಿಕೊಂಡು ನಾನು ಅಡುಗೆ ಮಾಡಬೇಕಾಗಿತ್ತು. ಹಾಗಾಗಿ ನಾನು ವೀಡಿಯೋ ಮಾಡೋದೇ ಮರ್ತೋಗ್ಬಿಟ್ಟಿದ್ದೀನಿ. ಆಮೇಲೆ ಅನ್ಕೋತಿದ್ದೀನಿ ನಾನು ವೀಡಿಯೋನೇ ಮಾಡಿಲ್ವಲ್ಲ ಅಂತ. ಸೊ ಚೆನ್ನಾಗಿತ್ತು ಟೇಸ್ಟ್ ಅಂತೂ, ಎಲ್ಲ ಅಡುಗೆ ಮಾಡಿ ತಿಂದ್ವಿ. ನೆಕ್ಸ್ಟು ಇದು ನೋಡ್ಬೋದು, ನಾನು ಲಾಸ್ಟ್ ವೀಡಿಯೋಲಿ ಫ್ರಿಜ್ ಕವರ್ ರಿವ್ಯೂ ಕೊಟ್ಟಿದ್ದೆ. ಸೊ ತುಂಬ ಚೆನ್ನಾಗಿದೆ ಫ್ರಿಜ್ ಕವರು. ಇದನ್ನು ಹಾಕಿದ ಮೇಲೆ ಒಂದು ವೀಡಿಯೋ ಮಾಡಿಕೊಂಡೆ. ಸೊ ಇರಲಿ ತೋರಿಸೋಣ ಹೆಂಗೆ ಕಾಣಿಸುತ್ತೆ ಲುಕ್ಕು ಅಂತ ಹೇಳ್ಬಿಟ್ಟು. ನಮ್ಮದು ಡಬಲ್ ಡೋರ್ ಫ್ರಿಜ್ ಇರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ನೋಡ್ಬೋದು, ಹ್ಯಾಂಡಲ್ಲು ಮುಟ್ಟಿ ಗಲೀಜಾಗಿಬಿಡುತ್ತೆ. ಸೊ ಹ್ಯಾಂಡಲ್ ಕವರ್ ನನಗೆ ತುಂಬ ಇಂಪಾರ್ಟೆಂಟ್ ಆಗಿತ್ತು, ಯಾಕಂದರೆ ಆ ಕೈಲಿ ಮುಟ್ತಾ ಇರ್ತೀವಿ ಫ್ರಿಜ್ನ. ಸೊ ನೋಡ್ಬೋದು, ತುಂಬ ನೋಡಿ ಒಳಗಡೆ ಮ್ಯಾಟ್ಗಳೆಲ್ಲ ಹಾಕಿದ್ದೀನಿ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ನಾನು ಯಾವಾಗಾದರೂ ನಿಮಗೆ ಫ್ರಿಜ್ ಟೂರ್ ಮಾಡಿ ತೋರಿಸ್ತೀನಿ ಒಂದ್ಸತಿ. ನಂದೇನು ಹೇಳ್ಕೊಳ್ಳೋಂಥದ್ದೇನಿಲ್ಲ, ಡಬಲ್ ಡೋರ್ ಫ್ರಿಜ್ಜು ಚೆನ್ನಾಗಿದೆ. ಸೊ ನೋಡಿ, ನನ್ನ ಮಗಳಿಗೆ ಹಿಂಗೆ ಹಾಕ್ಬಿಟ್ಟು ಟಿ ವಿ ನೋಡೋಕ್ಕೆ ಬಿಟ್ಬಿಟ್ರೆ ಆರಾಮಾಗಿ 1 ಅವರ್, ಒಂದು ಹಾಫ್ ಆನ್ ಅವರಿಂದ 1 ಅವರ್ ಮ್ಯಾಕ್ಸಿಮಮ್ ನೋಡೋಳು ಟಿ ವಿನ. ಅಷ್ಟರಲ್ಲಿ ನಾನು ಕೆಲಸ ಪಟ ಅಂತ ಮಾಡ್ಕೋಬೇಕು. ಅದಾದಮೇಲೆ ಅಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಸೊ ಅಷ್ಟಾದರೂ ನಂಗೆ ಟೈಮ್ ಕೊಡ್ತಾಳಲ್ಲ, ಅದಕ್ಕೆ ನಾನು ಖುಷಿ ಪಡಬೇಕು. ಸೊ ಹಿಂಗೆ ನಡೀತಾ ಇದೆ. ಸೊ ತದನಂತರ ಒಂದು ಆನ್ಲೈನಿಂದ ಶಾಪಿಂಗ್ ಮಾಡಿದ್ದೆ ನಾನು. ತುಂಬ ಚೆನ್ನಾಗಿತ್ತು, ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು. ಯಾರಾದರೂ ನ್ಯೂ ಬಾರ್ನ್ ಬೇಬೀಸ್ ಇದ್ದರೆ, ನನಗೆ ಗೊತ್ತೇ ಇಲ್ಲ ಇದು. ನನ್ನ ಮಗಳಿಗೆ 5th ಮಂತಲ್ಲಿದ್ದಾಗ ಗೊತ್ತಾಯ್ತು ನನಗೆ. ನಾನು ಈ ಮ್ಯಾಟ್ ಬರುತ್ತೆ ನೋಡಿ, ಒಂಥರ ಪ್ಲಾಸ್ಟಿಕ್ದು ಅದನ್ನು ಆಯಿಲ್ ಮಸಾಜ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ ಬೇಬಿಗಳಿಗೆ, ಅದನ್ನೇ ರಬ್ಬರ್ ಶೀಟ್ ಅಂದ್ಕೊಂಡ್ಬಿಟ್ಟಿದ್ದೆ. ಆಮೇಲೆ ನಂಗೆ ಬೇರೆ ನನ್ನ ಫ್ರೆಂಡ್ ಹೇಳಿದ್ರು, ರಬ್ಬರ್ ಶೀಟ್ ಅಂದರೆ ನೀನು ಈ ಥರ ಇರುತ್ತೆ, ಅದು ಏನಾದರೂ ಸುಸ್ಸು ಮಾಡಿದ್ರು ಮಕ್ಕಳು ಬೆಡ್ಡಿಗೆ ಆಗಲ್ಲ, ಅಡಿಲಿ ಪ್ರೊಟೆಕ್ಟ್ ಆಗುತ್ತೆ, ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ ಹಾಗಾಗಿ ಆನ್ಲೈನಿಂದ 2 ರಬ್ಬರ್ ಶೀಟು ಆಫರಲ್ಲಿ ತರಿಸಿದ್ದೆ. ಇದು 599 ರೂಪೀಸು ಟು. ಅಮೆಝಾನಿಂದ ತರಿಸಿದ್ದೆ, ಅಮೆಝಾನ್ ಅಲ್ಲ ಫ್ಲಿಪ್ಕಾರ್ಟಿಂದ ತರಿಸಿದ್ದೆ. ಸೊ ನಿಮ್ಗೆ ಯಾರಿಗಾದ್ರೂ ಲಿಂಕ್ ಬೇಕಂದರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ, ನಾನು ಹಾಕ್ತೀನಿ. ತುಂಬ ಚೆನ್ನಾಗಿದೆ. ಇದರಲ್ಲಿ ಸ್ಮಾಲ್ ಸೈಜು, ಮೀಡಿಯಮ್ ಸೈಜು, ಬಿಗ್ ಸೈಜ್ ಬರುತ್ತೆ. ಸೊ ನಾನು ಮೀಡಿಯಮ್ ಸೈಜ್ ತರಿಸಿದ್ದೆ. ಸ್ಮಾಲ್ ಅಂದರೆ ತುಂಬ ಚಿಕ್ಕದಾಗ್ಬಿಡುತ್ತೆ. ಇವಾಗ ಅವಳು ದೊಡ್ಡೋಳಾಗಿದ್ದೆಲ್ಲ ಉರುಳಾಡ್ತಾಳೆ. ಸೊ ಹಂಗಾಗಿ ಅವಳಿಗೆ ಸ್ವಲ್ಪ ಮೀಡಿಯಮ್ ಸೈಜೇ ಬೇಕಿತ್ತು. ಚೆನ್ನಾಗಿತ್ತು, ಹಾಗಾಗಿ ಅದ್ರದ್ದು ರಿವ್ಯೂ ನಿಮ್ಮ ಜೊತೆ ನಾನು ಶೇರ್ ಮಾಡಿಕೊಂಡೆ. ಸೊ ಇದು ನೋಡ್ತಿರ್ಬೋದು ನೀವು. ನೆಕ್ಸ್ಟ್ ಡೇ ಟಿಫನಿಗೆ ಶಾಂತಮ್ಮ ಚೆನ್ನಾಗಿ ಮಾಡ್ತಾರೆ ಟೊಮೊಟೊ ಬಾತು. ನಾನೊಂಥರ ಸ್ಟೈಲ್ ಮಾಡ್ತೀನಿ, ಅವರೊಂಥರ ಸ್ಟೈಲಲ್ಲಿ ಮಾಡ್ತಾರೆ. ಸೊ ಅವರಿದ್ರಲ್ಲ, ಸೊ ಅವ್ರ ಕೈಲೇ ಟೊಮೊಟೊ ಬಾತ್ ಮಾಡಿಸ್ಬಿಡೋಣ ಅಂತೇಳ್ಬಿಟ್ಟು ಟೊಮೊಟೊ ಬಾತ್ ಮಾಡಿಸ್ತಾಯಿದ್ದೆ. ನೀವು ನೋಡ್ತಿರ್ಬೋದು, ಮಸಾಲೆ ಸ್ಪೈಸಸ್ ಏನು ಬರುತ್ತೋ ಪಲಾವ್ದು, ಅದನ್ನು ಕುಕ್ಕರ್ಗೆ ಎಣ್ಣೆ ಹಾಕ್ಬಿಟ್ಟು ಮಸಾಲ ಸ್ಪೈಸಸ್ ಆ್ಯಡ್ ಮಾಡ್ಕೊಂಡಿದ್ದಾರೆ. ಮತ್ತು ಸ್ವಲ್ಪ ಆನಿಯನ್ ಆ್ಯಡ್ ಮಾಡ್ಕೊಂಡಿದ್ದಾರೆ.
ಮತ್ತು ನಾನು ಮಾಡ್ತೀನಿ ಟೊಮೊಟೊ ಬಾತು, ಬಟ್ ನಾನು ಒಂದು 2-3 ಸ್ಟೈಲಲ್ಲಿ ಮಾಡ್ತೀನಿ. ನಂದು ಚೆನ್ನಾಗಿರುತ್ತೆ. ಲಾಸ್ಟ್ ನಾನು ವೀಡಿಯೋ ಹಾಕಿದ್ದೆ, ಅದರಲ್ಲಿ ಕಮೆಂಟ್ ಮಾಡಿ ಕೇಳ್ತಿದ್ರು ಗೀತಾ ಅನ್ನೋರು ಟೊಮೊಟೊ ಬಾತ್ ರೆಸಿಪಿ ತೋರಿಸಿ ಅಂದ್ಬಿಟ್ಟು. ಸೊ ಅವರಿಗೋಸ್ಕರ ನಾನು ಯಾವಾಗಾದರೂ ಮಾಡಿದಾಗ ಶೂಟ್ ಮಾಡಿ ತೋರಿಸ್ತೀನಿ. ಈಗ ಸದ್ಯಕ್ಕೆ ನಮ್ಮ ಶಾಂತಮ್ಮ ಮಾಡಿರೋದನ್ನ ನೀವು ಟ್ರೈ ಮಾಡಿ ಮನೇಲಿ. ಈಗ ರುಬ್ಬಿರೋ ಮಸಾಲೆ ಜಸ್ಟ್ ಏನಿಲ್ಲ, ಅದಕ್ಕೆ ಟೊಮೆಟೊ ಒಣಮೆಣ್ಸಿನ್ಕಾಯಿ ಅಷ್ಟೇ ರುಬ್ಕೊಂಡಿರೋದು, ಬೇರೆ ಏನೂ ರುಬ್ಕೊಂಡಿಲ್ಲ. ಟೊಮೆಟೊ ಒಣಮೆಣ್ಸಿನ್ಕಾಯಿ ರುಬ್ಕೊಂಡಿದ್ದಾರೆ, ಎಣ್ಣೆ ಹಾಕಿದ್ದಾರೆ ಫಸ್ಟು ಕುಕ್ಕರ್ಗೆ. ಪಲಾವ್ ಎಲೆ ಐಟಮ್ಸ್ ಏನು ಬರುತ್ತೋ, ನಕ್ಷತ್ರದ ಹೂವು, ಚಕ್ಕೆ, ಲವಂಗ, ಮರಾಠಿ ಮೊಗ್ಗು ಇದೆಲ್ಲ ಆ್ಯಡ್ ಮಾಡಿಕೊಂಡು, ನೆಕ್ಸ್ಟು ಈರುಳ್ಳಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿರೋದನ್ನ ಆ್ಯಡ್ ಮಾಡಿಬಿಟ್ಟು, ನೆಕ್ಸ್ಟು ಏನು ರುಬ್ಕೊಂಡಿದ್ರು ಟೊಮೊಟೊ ಒಣಮೆಣ್ಸಿನ್ಕಾಯಿ ಆ ಪೇಸ್ಟ್ನ ಆ್ಯಡ್ ಮಾಡ್ಕೊಂಡಿದ್ದಾರೆ. ಸೊ ಅದು ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಂಡಿದ್ದಾರೆ. ನೆಕ್ಸ್ಟು ಇಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಏನು ರುಬ್ಬಿಟ್ಕೊಂಡಿದ್ರೋ ಆ ಮಸಾಲೆನ ಆ್ಯಡ್ ಮಾಡ್ತಾಯಿದ್ದಾರೆ. ಹಿಂಗೆ ಎಣ್ಣೆ ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು, ಆವಾಗ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಅಂತ ಹೇಳ್ಬೋದು. ಸೊ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದಾರೆ ಅವರು. ಏನಂದರೆ ಇದು ಹಳ್ಳಿ ಸ್ಟೈಲ್ ಇರುತ್ತೆ ಟೊಮೆಟೊ ಬಾತು. ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಅವ್ರು ಮಾಡೋ ಟೊಮೆಟೊ ಬಾತು. ನಮ್ಮ ಶಾಂತಮ್ಮನೂ ಕೆಲವೊಂದು ರೆಸಿಪಿಗಳನ್ನ ಸಖತ್ತಾಗಿ ಮಾಡ್ತಾರೆ, ಅದು ನಮಗೆ ಬರೋಲ್ಲ, ಅದು ಅವ್ರವ್ರ ಕೈಗುಣ ಅಂತ ಹೇಳ್ಬೋದು. ಸೊ ಹಂಗಾಗಿ ನೋಡಿ, ಟೊಮೆಟೊ ಬಾತಿಗೆ ಇದು ಪುದೀನ ಕೊತ್ತಂಬರಿ ಪೇಸ್ಟ್ ಏನಿದು ಮಾಡಿಟ್ಕೊಂಡಿದ್ರು ಅದನ್ನು ಆ್ಯಡ್ ಮಾಡ್ಕೊಂಡಿದ್ದಾರೆ. ಸೊ ಅದು ಸಹ ಎಣ್ಣೆ ಚೆನ್ನಾಗಿ ಬಿಡಬೇಕು, ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊತಾರೆ. ನೆಕ್ಸ್ಟು ರುಬ್ಬಕ್ಕೂ ಸ್ವಲ್ಪ ಟೊಮೆಟೊ ಹಾಕ್ಕೊಂಡಿದ್ರು, ಒಂದು 2-3. ಮತ್ತು ಟೊಮೆಟೊ ಬಾತ್ ಅಂದಮೇಲೆ ಟೊಮೆಟೊ ಜಾಸ್ತಿ ಇರಬೇಕಲ್ವ. ಸೊ ಇವಾಗ ಇಲ್ಲಿ ಒಗ್ಗರಣೆಗೂ ಸಹ ಸ್ವಲ್ಪ ಹಚ್ಚಿರೋದು ಟೊಮೆಟೊ ಒಂದು 2-3 ಆ್ಯಡ್ ಮಾಡ್ಕೊಂಡಿದ್ದಾರೆ. ನೋಡ್ತಾ ಇರ್ಬೋದು. ಈ ಟೊಮೊಟೊನೂ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಲಿ. ಏನಪ್ಪ ಇದು ಟೊಮೊಟೊ ಬಾತ್ನೇ ದೊಡ್ಡ ರೆಸಿಪಿ ಥರ ತೋರಿಸ್ತಿದ್ದಾಳೆ ಅಂತ ಅಂದ್ಕೋಬೇಡಿ, ಮಾಡೋ ವಿಧಾನಗಳು ಬೇರೆ ಬೇರೆ ಇರುತ್ತೆ, ಎಲ್ರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ ಟೊಮೊಟೊ ಬಾತ್ ಮಾಡೋದು. ಸೊ ಈಗ ನೀವು ನೋಡ್ತಿರ್ಬೋದು ಧನಿಯಾ ಪೌಡರ್ ಆ್ಯಡ್ ಮಾಡ್ಕೊತಾ ಇದ್ದಾರೆ. ಧನಿಯಾ ಪೌಡರ್ ಹಾಕಿದ್ರೆ ಅದು ಒಂಥರ ನಿಮಗೆ ಆ ಟೇಸ್ಟ್ ಇನ್ನೂ ಜಾಸ್ತಿ ಎನ್ಹಾನ್ಸ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೊತಾ ಇದ್ದಾರೆ, ನೋಡ್ಬೋದು ನೀವು. ಇದು ಬ್ರೇಕ್ಫಾಸ್ಟಿಗೆ ಮಾಡ್ತಿರೋದ್ರಿಂದ ಅರ್ಜೆಂಟು ನಾನು ನಾನು ವೀಡಿಯೋ ಶೂಟ್ ಮಾಡಲೇಬೇಕಂತ ಹೇಳ್ಬಿಟ್ಟು ಮಾಡ್ಕೋತಾ ಇದ್ದೀನಿ. ಗೀತಾ ಅನ್ನೋರು ಕೇಳಿದರು, ನಾನು ನಿಜವಾಗ್ಲೂ ನೆಕ್ಸ್ಟ್ ಟೈಮು ನಾನು ಮಾಡೋದು ಯಾವ ಥರ ಮಾಡ್ತೀನಿ ಟೊಮೊಟೊ ಬಾತ್ ಅಂತ ತೋರಿಸ್ತೀನಿ. ಸದ್ಯಕ್ಕಾಗಲ್ಲ, ಸ್ವಲ್ಪ ಟೈಮ್ ಕೊಡಿ. ಮತ್ತು ಅವ್ರು ನಾನೆಲ್ಲ ವೀಡಿಯೋಸು ನೋಡ್ತಾರೆ, ಕಮೆಂಟ್ ಮಾಡ್ತಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಲವ್ ಆ್ಯಂಡ್ ವಿಶಸ್ ಅಂತ ಹೇಳ್ಬೋದು. ಎಷ್ಟು ಸ್ವೀಟಾಗಿ ಕಮೆಂಟ್ ಮಾಡಿರ್ತಾರೆ ಪ್ರತಿಯೊಂದು ವಿಡಿಯೋಗೂ. ಸೊ ಈಗ ನೋಡ್ತಿರ್ಬೋದು ಚೆನ್ನಾಗಿ ಆಯಿಲ್ ಎಣ್ಣೆ ಬಿಡಬೇಕು, ಅದು ಎಣ್ಣೆ ಬಿಟ್ಟಾಗೇ ಅದ್ರ ಟೇಸ್ಟು ಸಖತ್ತಾಗಿ ಬರೋದು. ಆ ಥರ ಎಣ್ಣೆ ಬಿಡೋರ್ಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಇದು ಸ್ವಲ್ಪ ರುಬ್ಬಿರೋ ಮಸಾಲೆ ಜಾರ್ಗೆ ನೀರು ಆ್ಯಡ್ ಮಾಡ್ಕೊತಾ ಇದ್ದಾರೆ. ಅವರಿಗೆಲ್ಲ ಅಳತೆ ತೊಗೊಳ್ಳಲ್ಲ, ಅವ್ರು ಆಲ್ಮೋಸ್ಟ್ ಹಂಗೆ ಗೊತ್ತು, ಹಂಗಾಗಿ ಹಂಗೆ ಆ್ಯಡ್ ಮಾಡ್ಕೊತಾ ಇದ್ದಾರೆ ನೀರನ್ನ. ಈ ನೀರು ಚೆನ್ನಾಗಿ ಕುದಿಬೇಕು. ಬಟ್ ನಾವೇನೇ ಮಾಡಲಿ ಪಲಾವು, ಬಿರಿಯಾನಿ, ಟೊಮೆಟೊ ಬಾತು, ನಾವು ಒಗ್ಗರಣೆಗೆ ಅಕ್ಕಿ ಆ್ಯಡ್ ಮಾಡ್ತೀವಿ. ಬಟ್ ಇವರು ಶಾಂತಮ್ಮ ಅವರು ನೀರನ್ನೇ ಆ್ಯಡ್ ಮಾಡಿಬಿಡ್ತಾರೆ ಮಸಾಲೆಗೆ. ಆ ನೀರು ಚೆನ್ನಾಗಿ ಕುದ್ದಿದ ಮೇಲೆ ಅಕ್ಕಿ ಆ್ಯಡ್ ಮಾಡ್ತಾರೆ. ನೋಡಿ, ಈ ಥರ ಮಾಡೋ ವಿಧಾನಗಳು ಬೇರೆ ಬೇರೆ ಇರುತ್ತಲ್ವ, ಒಬ್ಬೊಬ್ಬರು ಒಂದೊಂದು ಥರ ಅಡುಗೆಗಳು ಮಾಡ್ತಾರೆ. ಸೊ ನೀವು ನೋಡ್ತಿರ್ಬೋದು, ಈ ಪಾವು ನಮ್ಮನೆ ಪಾವಿದೇನೆ, ಇದರಲ್ಲಿ 2 ಲೋಟ ಅಕ್ಕಿ ತೊಗೊಂಡಿದ್ದಾರೆ. ಸೊ ಆ 2 ಲೋಟ ಅಕ್ಕಿನೂ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದಾರೆ. 2 ಲೋಟ ಅಕ್ಕಿಗೆ 4 ಲೋಟ ನೀರು ಹಾಕ್ತಾರೆ. ಬಟ್ ಅವ್ರು ಕಣ್ಣಳತೆ ಮೇಲೆ ಹಾಕ್ಕೊಂಡಿದ್ದಾರೆ, ಅಳತೆ ಏನು ಮಾಡೋಕ್ಕೆ ಹೋಗಿಲ್ಲ ಶಾಂತಮ್ಮ ಅವರು. ಸೊ ಆ ಕಡೆ ಸೌತೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದಾರೆ, ಸಿಪ್ಪೆ ತೆಗೆದು. ಸೊ ಸೌತೆಕಾಯಿ ಸ್ವಲ್ಪ ಮೊಸರು ಬಜ್ಜಿ ಮಾಡೋಣ ಅದ್ರ ಜೊತೆಗೆ, ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ಈಗ ನೋಡಿ ಚೆನ್ನಾಗಿ ನೀರು ಬಾಯ್ಲ್ ಆಗ್ತಾಯಿದೆ. ಈ ಟೈಮಲ್ಲಿ ನಾವೇನು ಅಕ್ಕಿ ತೊಳೆದು ಇಟ್ಕೊಂಡಿರ್ತೀವೋ ಆ ಅಕ್ಕಿನ ಆ್ಯಡ್ ಮಾಡಬೇಕು. ನಮ್ಮ ಶಾಂತಮ್ಮವರು ಏನೇ ಮಾಡಿದ್ರು ಫಸ್ಟು ಟೇಸ್ಟ್ ನೋಡ್ತಾರೆ. ಅಂದರೆ ಈ ದೇವರಿಗೆ ನೈವೇದ್ಯ ಮಾಡ್ಬೇಕಾದ್ರೆ ಅದಕ್ಕೆಲ್ಲ ಏನು ನೋಡೋಕೆ ಹೋಗಲ್ಲ. ಈ ಥರ ನಾರ್ಮಲಾಗಿ ಮಾಡಿದಾಗ ಈ ಟೈಮಲ್ಲಿ ಅವ್ರಿಗೆ ಸ್ವಲ್ಪ ಉಪ್ಪು ಕಡಿಮೆ ಇದೆ ಅಂತ ಅನ್ನಿಸ್ತೇನೋ, ಸೊ ಉಪ್ಪು ಆ್ಯಡ್ ಮಾಡ್ಕೋತಾ ಇದ್ದಾರೆ. ಅವ್ರು ಫಸ್ಟು ಸಾಂಬಾರು ಅಷ್ಟೇ ಟೇಸ್ಟ್ ನೋಡಿಬಿಟ್ಟು ಆಮೇಲೆ ಏನಾದರೂ ಕಡಿಮೆ ಇದ್ದರೆ ಆ್ಯಡ್ ಮಾಡ್ಕೋತಾರೆ. ಸೊ ನೋಡಿ, ಅಕ್ಕಿ ತೊಳೆದು ಇಟ್ಕೊಂಡಿದ್ರಲ್ವ, ಅದನ್ನು ಆ್ಯಡ್ ಮಾಡಿಕೊಂಡು ಒಂದು 2 ವಿಷಲ್ ಕೂಗಿಸ್ಕೊಂಡ್ರೆ ಕುಕ್ಕರಲ್ಲಿ ಯಮ್ಮಿ ಟೊಮೊಟೊ ಬಾತ್ ರೆಡಿ. ಸೊ ಇದೇ ಥರ ನೀವು ಪಾತ್ರೆಲೂ ಮಾಡ್ಕೋಬೋದು, ದಮ್ ಕಟ್ಬಿಟ್ಟು ತುಂಬ ಚೆನ್ನಾಗಾಗುತ್ತೆ ಟೊಮೊಟೊ ಬಾತು. ನೋಡ್ತಿರ್ಬೋದು, ನನಗಂತೂ ಸಖತ್ ಇಷ್ಟ. ಹಂಗಾಗಿ ನಾನು ಶಾಂತಮ್ಮನ ಮನೆಗೆ ಬಂದಾಗೆಲ್ಲ ನಾನು ಟೊಮೊಟೊ ಬಾತ್ ಮಾಡಿಸ್ತಾ ಇರ್ತೀನಿ. ಸೊ ನೋಡ್ತಿರ್ಬೋದು ನೀವು. ಈಗ ಕುಕ್ಕರ್ ಮುಚ್ತಾ ಇದ್ದಾರೆ. ಸೊ 2 ವಿಷಲ್ ತೊಗೊಂಡ್ರೆ ಸಾಕು, ನಮ್ಮ ಟೊಮೆಟೊ ಬಾತ್ ರೆಡಿ ಆಗುತ್ತೆ. ಸೊ ಇವತ್ತಿನ ಈ ವಿಡಿಯೋ ನಿಮ್ಗೆ ಏನಾದರೂ ಯೂಸ್ಫುಲ್ ಅನಿಸಿದರೆ ಅಥವಾ ಇಷ್ಟ ಆಗಿದರೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ ನನ್ನ ವಿಡಿಯೋಗೆ. ಆ್ಯಂಡ್ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮಾಡಿ.
ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ನಾನು ವಿಡಿಯೋ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮ್ಮ ಟೈಮ್ನ ನನಗೋಸ್ಕರ ಕೊಟ್ಟು ಈ ವಿಡಿಯೋನ ಫುಲ್ಲು ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು. ಇಷ್ಟು ರೆಸಿಪಿಲಿ ಯಾವ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ನೀವು ಇದೇ ಥರ ಟೊಮೆಟೊ ಬಾತ್ ಮಾಡ್ತೀರಾ ಅಥವಾ ಇನ್ನೂ ಬೇರೆ ಬೇರೆ ಸ್ಟೈಲಲ್ಲಿ ಮಾಡ್ತೀರಾ ಅದು ಸಹ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ಯಾರ್ಯಾರಿಗೆ ಕರ್ಜಿಕಾಯಿ ಇಷ್ಟ ಸೊ ಅವರು ಸಹ ಈ ವಿಡಿಯೋಗೊಂದು ಲೈಕ್ ಕೊಟ್ಬಿಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್. ಟೇಕ್ ಕೇರ್. ನೋಡಿ ಎಷ್ಟು ಸಕ್ಕತ್ತಾಗಿ ಕಾಣಿಸ್ತದಲ್ಲ ಟೊಮೆಟೊ ಬಾತು. ಎಮ್ಮಿ ಅಂತಲೇ ಹೇಳ್ಬೋದು. ಬಿಸಿ ಬಿಸಿಗಿಂತ ಆರೋದ್ಮೇಲೆ ತಿಂದ್ರಂತೂ ಸಖತ್ತಾಗಿರುತ್ತೆ. ಥ್ಯಾಂಕ್ ಯು.